ಸಿ ಪಬ್ಲಿಕ್ ಟಿ ವಿ ಪ್ರಸ್ತುತಪಡಿಸುತ್ತಿರುವ ಇದು 7ನೇ ಆವೃತ್ತಿ ವಿದ್ಯಾಪೀಠ. ವಿದ್ಯಾಪೀಠದಲ್ಲಿ ಏನಾಗುತ್ತೆ, ರಫ್ಲಿ ಅರೌಂಡ್ 110ಕ್ಕಿಂತ ಹೆಚ್ಚಿನ ವಿದ್ಯಾಸಂಸ್ಥೆಗಳು ಬಂದು ಇಲ್ಲಿ ಭಾಗವಹಿಸ್ತಿದ್ದಾರೆ. ಇಲ್ಲಿ ಬರೀ ಬೆಂಗಳೂರಿನಿಂದ ಮಾತ್ರ ಅಲ್ಲ, ಆಲ್ ಓವರ್ ಕರ್ನಾಟಕದಿಂದ ಜನ ಬರ್ತಿದ್ದಾರೆ. ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅವರು ಬಂದು ಅವರಲ್ಲಿರೋ ಇನ್ಫ್ರಾಸ್ಟ್ರಕ್ಚರು, ಅವರಲ್ಲಿ ಇರೋ ಅಕಾಡೆಮಿಷಿಯನ್ಸು, ಅದು ಅಲ್ಲದೆ ಅವರು ಮಕ್ಕಳಿಗೆ ಏನೇನು ಫೆಸಿಲಿಟೀಸ್ ಒದಗಿಸ್ತೀವಿ ಮತ್ತು ಅವರ ಸಂಸ್ಥೆ ಯಾವ ಲೆಕ್ಕದಲ್ಲಿ ಮುನ್ನುಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಬಂದು ಇಲ್ಲೊಂದು ಮಾಹಿತಿ ಕೊಡ್ತಾರೆ. ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸುವ ವಿದ್ಯಾಪೀಠ 7ನೇ ಆವೃತ್ತಿ 2 ದಿನಗಳ ಪ್ರೀಮಿಯರ್ ಎಜುಕೇಷನ್ ಎಕ್ಸ್ಪೋ. ರಾಜ್ಯದ ಪ್ರತಿಷ್ಠಿತ ಯೂನಿವರ್ಸಿಟಿ ಹಾಗೂ ಕಾಲೇಜುಗಳು ಒಂದೇ ಸೂರಿನಡಿ. ಇದೇ ಏಪ್ರಿಲ್ 27 ಮತ್ತು 28ರಂದು ಗಾಯತ್ರಿ ವಿಹಾರ ಅರಮನೆ ಮೈದಾನದಲ್ಲಿ. ಎಂಜಿನಿಯರಿಂಗ್, ಮೆಡಿಕಲ್, ಮ್ಯಾನೇಜ್ಮೆಂಟ್, ಜರ್ನಲಿಸಂ ಇನ್ನೂ 10 ಹಲವಾರು ಕೋರ್ಸ್ಗಳ ಬಗ್ಗೆ ಸಮಗ್ರ ಮಾಹಿತಿ. ಎಲ್ಲರಿಗೂ ಪ್ರವೇಶ ಉಚಿತ. ಆಕರ್ಷಕ ಬಹುಮಾನಗಳನ್ನ ಗೆಲ್ಲಿ ಬನ್ನಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯದ ಬುನಾದಿ ಇಲ್ಲಿಂದಲೇ ಹಾಕೋಣ. ಸ್ಥಳ ಗಾಯತ್ರಿ ವಿಹಾರ ಅರಮನೆ ಮೈದಾನ, ಗೇಟ್ ನಂಬರ್ 4, ಬೆಂಗಳೂರು. ಯೂಶುವಲ್ ಆಗಿ ಏನಾಗುತ್ತೆ, ಬೆಂಗಳೂರಿನಂಥ ದೊಡ್ಡ ನಗರದಲ್ಲಿ ಯಾವುದೋ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಹೋಗಬೇಕು ಅಂದರೆ ನಿಮಗೆ ಒಂದು ದಿನಕ್ಕೆ ಮ್ಯಾಕ್ಸಿಮಮ್ 1 ಅಥವಾ 2 ಅಷ್ಟೇ ಹೋಗ್ಬೋದು. ಇಲ್ಲಿ ಬಂದರೆ ನಿಮಗೆ ಮೊದಲನೇ ಅಡ್ವಾಂಟೇಜು, ಬೆನಿಫಿಟ್ ಏನಂದರೆ, ಒಂದೇ ಒಂದು ಹಾಲ್ನಲ್ಲಿ ನೀವು 110ಕ್ಕಿಂತ ಹೆಚ್ಚಿನ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಭೇಟಿ ಮಾಡ್ತೀರ. ಅದಲ್ಲದೆ ಅಲ್ಲಿನ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಹೆಡ್ಸೇ ಇಲ್ಲಿರ್ತಾರೆ. ದಟ್ ಈಸ್ ಅನ್ ಆ್ಯಡೆಡ್ ಅಡ್ವಾಂಟೇಜ್. ನಾವೇನು ಮಾಡ್ತಿದ್ದೀವಿ, ನಿಮ್ಮ ಸಮಯನ ಅಮೂಲ್ಯಪಡಿಸ್ಬೇಕು ಅಂದ್ಬಿಟ್ಟು ನೀವು ಬರಬೇಕಾದಾಗ ನಿಮ್ಗೆ ಇಲ್ಲೊಂದು ಫನ್ ಎಲಿಮೆಂಟ್ ಇದೆ. ಇಲ್ಲಿ ಬಂದಂಥ ಪ್ರತಿಯೊಂದು ಮಕ್ಕಳು ಬಂದಿಲ್ಲಿ ಒಂದು ಸ್ಲೋ ಸೈಕಲ್ ರೇಸ್ ಅಂತ ಇರುತ್ತೆ. ಅದಾದಮೇಲೆ ಒಂದು ರಿಜಿಸ್ಟ್ರೇಷನ್ ಇರುತ್ತೆ. ರಿಜಿಸ್ಟ್ರೇಷನ್ ಇರಬೇಕಾದಾಗ ವಿ ಹ್ಯಾವ್ ಎನ್ಶೂರ್ಡ್ ದಟ್ ಬೇಸಿಕ್ ಫೆಸಿಲಿಟಿ ಆಗಿ ನೀರಿರ್ಬೋದು, ಒಂದು ಸ್ವಲ್ಪ ಫ್ಲೇವರ್ಡ್ ಮಿಲ್ಕು ಅಥವಾ ಬಟರ್ ಮಿಲ್ಕ್ ಈ ಥರ ಎಲ್ಲ ಕೊಡ್ತಾರೆ. ನೀವು ಒಳಗಡೆ ಹೋಗಬೇಕಾದಾಗ ನಿಮಗೆ ಒಂದು ಸೆಮಿನಾರ್ ಹಾಲ್ ಒಳಗಡೆ ಎಂಟ್ರಿ ಹೋಗೋಕ್ಕಿಂತ ಮುಂಚೆ ಒಂದು ಸವಿನಿಯರ್ ಬುಕ್ ಕೊಡ್ತಾರೆ. ಅದರಲ್ಲಿ ಎಲ್ಲ ಇನ್ಸ್ಟಿಟ್ಯೂಷನ್ದು ಡೀಟೇಲ್ ಇರುತ್ತೆ. ಅದರಲ್ಲಿ ಅದನ್ನು ಇಟ್ಕೊಂಡಾಗ ನೀವು ಇಲ್ಲಿ ಏನೇ ಒಂದು ಪ್ರಶ್ನೆ ಕೇಳಿದಾಗ ಉತ್ತರ ಸಿಗಲಿಲ್ಲ ಅಂದರೆ ಆಮೇಲೆ ವಾಪಸ್ ಅವ್ರಿಗೆ ಫೋನ್ ಮಾಡಿ ಕೇಳ್ಕೊಬೋದು. ಆಮೇಲೆ ಪ್ರತಿಯೊಂದು ಸಂಸ್ಥೆಗಳು ಭಾಗವಹಿಸ್ತಿರೋದ್ರಿಂದ ನಿಮ್ಮ ಕ್ವಶನ್ಸ್ ಏನೇನಿದೆ, ನಿಮ್ಮ ತಂದೆ ತಾಯಿಗಳು ಅನ್ಕೋತಿರ್ತಾರೆ, ನಾನು ಇದನ್ನು ಕೇಳ್ಬೋದಾ ಕೇಳಬಾರ್ದಾ ಅಂದರೆ ಎಲ್ಲ ಪ್ರಶ್ನೆಗಳು ನೀವು ಇಲ್ಲಿ ಕೇಳ್ಬೋದು. ಅದಾದಮೇಲೆ ಈ ವರ್ಷ CET ಬರೆದಂಥ ಮಕ್ಕಳು ನಿಮಗೆ ಡೆಫಿನೆಟ್ಲಿ ಕೆಲವೊಂದು ಪ್ರಶ್ನೆಗಳು ಔಟ್ ಆಫ್ ಸಿಲೆಬಸ್ ಅಂತ ಎಲ್ಲ ಇತ್ತು. ಅದಕ್ಕೆಲ್ಲ ನಿಮ್ಗೆ ಆನ್ಸರ್ ಸಿಗುತ್ತೆ ಇಲ್ಲಿ. ಏಕೆಂದರೆ ರಮ್ಯಾ ಮೇಡಮ್ ಅವರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ ಕರ್ನಾಟಕ ಎಜುಕೇಷನ್ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರೇ ಬಂದಿರ್ತಾರೆ. ಅವ್ರು ಬಂದು ಸೆಮಿನಾರ್ ಕಂಡಕ್ಟ್ ಮಾಡ್ತಿರೋದ್ರಿಂದ ನಿಮ್ಮ ಎಲ್ಲ ನಿಮ್ಮೆಲ್ಲ ಕ್ವಶನ್ಸ್ಗೆ ಆನ್ಸರ್ಸ್ ಸಿಗುತ್ತೆ. ಅದಲ್ಲದೆ ಕಾಮೆಂಟ್ ಕೆಯಿಂದ ಕುಮಾರ್ ಅವರು ಇರ್ತಾರೆ. ನೀವು ಯು ಆರ್ ಮೀಟಿಂಗ್ ದ ರೈಟ್ ಸೆಟ್ ಆಫ್ ಪೀಪಲ್ ಇನ್ ದಿಸ್ ವೆನ್ಯೂ. ಅದಲ್ಲದೆ ನಾವು ವಿ ಆರ್ ಆಲ್ಸೋ ಕಂಡಕ್ಟಿಂಗ್ ಲಾಟ್ ಆಫ್ ಪರ್ಸನಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸು. ನಿಮ್ಮ ಹ್ಯಾಂಡ್ರೈಟಿಂಗ್ ಎಕ್ಸ್ಪರ್ಟ್ ಆದಂಥ ಇವರು ರಫೀವುಲ್ಲಾ ಬೇಗ್ ಅವರು ಬಂದು ಮಕ್ಕಳಿಗೆ ಮೆಮರಿ ಸ್ಕಿಲ್ಸು, ಮೆಮರಿ ಪವರ್ ಹೇಗೆ ಇನ್ಕ್ರೀಸ್ ಮಾಡ್ಕೋಬೇಕು, ಅದಾದಮೇಲೆ ನಿಮ್ಮ ಹ್ಯಾಂಡ್ರೈಟಿಂಗ್ ಹೇಗಿರಬೇಕು ಅದೊಂದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಅದಲ್ಲದೆ ನಾವೇನು ಮಾಡ್ತಿದ್ದೀವಿ, ಈ ಸಲ ವಿಭಿನ್ನವಾದಂಥ ಕಾರ್ಯಕ್ರಮಗಳು ಮಾಡ್ತಿದ್ದೀವಿ. ಏನದು ಕಾರ್ಯಕ್ರಮ ಅಂದರೆ ಪಿಕ್ ಆ್ಯಂಡ್ ಸ್ಪೀಕ್ ಅಂತ ಮಕ್ಕಳಿಗೆ ಬಂದು ಮಾತಾಡೋಕ್ಕೆ ಅವಕಾಶ ಇದೆ. ಅದಲ್ದಿರ ಕ್ವಿಜ್ ಕಾರ್ಯಕ್ರಮಗಳಿರುತ್ತೆ, ಲೋಗೋ ಐಡೆಂಟಿಫಿಕೇಷನ್, ಈ ಥರ ವಿಧವಾದಂಥ ಕಾರ್ಯಕ್ರಮಗಳಲ್ಲಿರೋದ್ರಿಂದ, ಪ್ಲಸ್ ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ನಿಮಗೆ ಇಲ್ಲಿ ಒಳಗಡೆ ಬಂದಾಗ ಕಂಪ್ಲೀಟ್ AC ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಿದ್ದೀವಿ. ಸೊ ಒಂದು ನಿಮಗೆ ಇಲ್ಲಿ ಜ್ಞಾನಾರ್ಜನೆಯೂ ಆಗುತ್ತೆ, ಪ್ಲಸ್ ನಿಮಗೆ ಏನೆಲ್ಲ ಇನ್ಫಾರ್ಮೇಷನ್ಸ್ ಬೇಕು ಅವೆಲ್ಲ ಸಿಗುತ್ತೆ. ಆ್ಯಂಡ್ ಯು ವಿಲ್ ಎಂಜಾಯ್ ದ ಎಂಟೈರ್ ಎನ್ವಿರಾನ್ಮೆಂಟ್. ಶನಿವಾರ ಮತ್ತು ಭಾನುವಾರ 27-28 ಏಪ್ರಿಲ್. ಸರ್, ಯಾವ ಕೋರ್ಸಸ್ ಬಗ್ಗೆ ಮಾಹಿತಿ ಸಿಗುತ್ತೆ ಇಲ್ಲಿ? ನಿಮಗೆ ಮ್ಯಾನೇಜ್ಮೆಂಟ್ ಬಗ್ಗೆ, ಇಂಜಿನಿಯರಿಂಗ್ ಬಗ್ಗೆ, ಮೆಡಿಸಿನ್ ಬಗ್ಗೆ ಮತ್ತು ಜನರಲ್ ಸೈನ್ಸ್ ಬಗ್ಗೆ ನಿಮಗೆ ಏನೆಲ್ಲ ಬೇಕು ಅದೆಲ್ಲ ಇನ್ಸ್ಟಿಟ್ಯೂಷನ್ಸ್ ಇಲ್ಲಿ ಭಾಗವಹಿಸಿದ್ದಾರೆ. 110 ಇನ್ಸ್ಟಿಟ್ಯೂಷನ್ಸ್ ಅಕ್ರಾಸ್ ಕರ್ನಾಟಕ ಇಲ್ಲಿ ಬರ್ತಿದ್ದಾರೆ ಅಂದರೆ ಪ್ಲೆಂಟಿ ಆಫ್ ನಾಲೆಜ್ ಇರುತ್ತೆ. ನೀವು ಇಟ್ ಈಸ್ ಅಪ್ ಟು ಯು ಹೌ ಟು ಯುಟಿಲೈಸ್ ದಿಸ್ ಪವರ್. ನಾಲೆಜ್ ಇಸ್ ಪವರ್ ಅಲ್ಲ. ಸೊ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೋಬೋದು. ಎಂಟ್ರಿ ಫ್ರೀ ಅಂತ ಕೂಡ ಹೇಳಿದ್ರು. ಎಂಟ್ರಿ ಬಂದು ಆಬ್ಸಲ್ಯೂಟ್ಲಿ ಫ್ರೀ ಆ್ಯಂಡ್ ಸೂಪರ್ಬ್ ಪಾರ್ಕಿಂಗ್ ಸ್ಪೇಸ್ ಇದೆ. ಇಲ್ಲಿ ಬಂದು ಯೂಸ್ ಮಾಡ್ಕೊಳ್ಳಿ. ಓಕೆ. ಆ್ಯಂಡ್ ಲಾಸ್ಟ್ ಟೈಮ್ ಕೂಡ ಮಾಡಿದ್ರು ಎಕ್ಸ್ಪೋನ, ಆಗ ಏನಾಯಿತು ಮತ್ತು ಅದರ ಕೊಡುಗೆ ಎಷ್ಟು ಮಟ್ಟಿಗೆ ರೀಚ್ ಆಯಿತು ಲಾಸ್ಟ್ ಟೈಮ್? ನೋಡಿ, ಪ್ರತಿ ವರ್ಷ ನಾವೇನು ಮಾಡ್ತೀವಿ, ಈ ಕಾರ್ಯಕ್ರಮ ಮಾಡ್ಕೊಬಂದು ಇದು 7ನೇ ಆವೃತ್ತಿ. ಇದು ನಾವು ಮೊದಲು ಶುರು ಮಾಡಿದಾಗ ಅರೌಂಡ್ 36 ಇನ್ಸ್ಟಿಟ್ಯೂಷನ್ಸ್ ಮಾತ್ರ ಬರ್ತಿದ್ರು. ಈಗ 110ಕ್ಕಿಂತ ಹೆಚ್ಚು ಜನ ಬಂದಿದ್ದಾರೆ ಅಂದರೆ ಇಟ್ ಓನ್ಲಿ ಟೆಲ್ಸ್ ನಮ್ಮ ವ್ಯೂವರ್ಸು, ನಮ್ಮ ಪೇರೆಂಟ್ಸು, ನಮ್ಮ ಇನ್ಸ್ಟಿಟ್ಯೂಷನ್ಸ್ ಅವರು ನಮ್ಮ ಮೇಲೆ ಇಟ್ಕೊಂಡಂಥ ನಂಬಿಕೆ. ಆ ನಂಬಿಕೆ ಉಳಿಸ್ಕೊಂಡು ಹೋಗೋಕ್ಕೆ ನಾವು ಏನೆಲ್ಲ ಪ್ರಯತ್ನ ಮಾಡಬೇಕು ಅವೆಲ್ಲ ಮಾಡ್ತಿದ್ದೀವಿ. ಸೊ ಅದರಿಂದ ಮಕ್ಕಳು ಬಂದವ್ರಿಗೆ ಮೇಜರ್ಲಿ ಅವ್ರಿಗೆ ಇನ್ಫಾರ್ಮೇಷನ್ ಬೇಕು. ಇನ್ಫಾರ್ಮೇಷನ್ ಕೊರತೆನೂ ಇದೆ, ಅಟ್ ದ ಸೇಮ್ ಟೈಮ್ ಇನ್ಫಾರ್ಮೇಷನ್ ಜಾಸ್ತಿನೂ ಇದೆ.
ಸೊ ಇಲ್ಲಿ ಬಂದಾಗ ರೈಟ್ ಇನ್ಫಾರ್ಮೇಷನ್ ಸಿಗುತ್ತೆ, ಅದಕ್ಕೋಸ್ಕರ ಇಲ್ಲಿ ಬರಬೇಕು. ಅದೇ ಗ್ರೇಟೆಸ್ಟ್ ಬೆನಿಫಿಟ್ ಅವ್ರಿಗೆ. ಸರ್, ಕೊನೆಯದಾಗಿ ಹೊರಗಡೆಯಿಂದ ಬರೋರಿಗೆ ಮಾಹಿತಿ ಇದು ಯಾವ ಜಾಗದಲ್ಲಿದೆ ಮತ್ತು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಅವೈಲೇಬಲ್ ಇರುತ್ತೆ, ಯಾವತ್ತಿರುತ್ತೆ? ಇದು ಈ ಶನಿವಾರ 27 ಮತ್ತು ಭಾನುವಾರ 28 ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಇರುತ್ತೆ. ನೀವು ಜಾಸ್ತಿ ಜನ ಬರ್ತಿದ್ದಾಗ ಅಕಸ್ಮಾತ್ ಟೈಮ್ ಎಕ್ಸ್ಟೆನ್ಷನ್ ಮಾಡಬೇಕಾದ್ರೆ ವಿ ಆರ್ ರೆಡಿ ಆ್ಯಂಡ್ ವಿ ಆರ್ ಓಪನ್ ಆಲ್ ದ ಟೈಮ್. ಅಟ್ ದ ಸೇಮ್ ಟೈಮ್ ಇನ್ಸ್ಟಿಟ್ಯೂಷನ್ಸಿಂದ ಎಲ್ಲರೂ ಬಂದು ಕಾಯ್ತಿರ್ತಾರೆ, ಅವರು ನೀವು ಬಂದಂಥ ಟೈಮಲ್ಲಿ ಇನ್ಫಾರ್ಮೇಷನ್ ಕೊಡ್ತಿರ್ತಾರೆ. ಬಟ್ ಟೈಮಿಂಗ್ ಬಂದು 9 to 6. ಸ್ವಲ್ಪ ಎಕ್ಸ್ಟ್ರಾ ಬಂದ್ರೂ ದೇ ವಿಲ್ ಆನ್ಸರ್ ಇಟ್ ಔಟ್.